ಸರ್ ಹೇಳಿ ಸರ್. ಪ್ರತಿ ವರ್ಷನೂ ಆಚರಣೆ ಮಾಡ್ತಿದ್ವಿ. ಈ ವರ್ಷ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ಪ್ರೆಷರ್ ಮಾಡೋದು ಆಯಿತು. ಎಲ್ಲರ ಇಚ್ಛೆನೇ ನಮ್ಮ ಇಚ್ಛೆ, ಮಾಡ್ರಿ ಅಂತೇಳಿ ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮಗಳು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಂದು ನಗರಸಭೆ ಅಂದರೆ ತಾಲೂಕು ಗೌರ್ಮೆಂಟ್ ಸ್ಕೂಲ್ ಜನ ಮಾಡಿದ್ವಿ, ಆಗಲಿಲ್ಲ, ರಜೆ ಇರುತ್ತೆ. ಸೊ ಹಂಗಾಗಿ ಅನ್ಕೊಂಡಿದ್ದು ಮಾಡೋಕ್ಕಾಗಿಲ್ಲ. ಅದೊಂದು ಬೇಜಾರು. ಮುಂದಿನ ತಿಂಗಳು ಅದು ಮಾಡೇ ಆ ಥರ ಯೋಚನೆ ಮಾಡಿಲ್ಲ. ಬಟ್ ಚಾನ್ಸ್ ಸಿಕ್ಕಿದ್ರೆ ಪ್ಲಾನಿಂಗ್ ಏನಿಲ್ಲ. ಅದೇ ಹೇಳ್ತಲ್ಲ, ಈಗ ಚಾನ್ಸ್ ಇದ್ರೆ ಖಂಡಿತ, ಇಲ್ಲ ಅಂದ್ರೆ ಆಸ್ ಯೂಶುವಲ್ ಇವಾಗ ಹೆಂಗೆ ನಾರ್ಮಲ್ ಜನಸೇವೆನ ರಾಜಕೀಯದಲ್ಲಿ ಇಲ್ಲೇನು ಮಾಡ್ಬೋದು ಅಂತ ತೋರಿಸ್ತಾ ಇದ್ರು. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ಅವರು ಪ್ರೀತಿ, ವಿಶ್ವಾಸ, ನಂಬಿಕೆ ನಾನು ಇರೋ ತನಕ ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಳ್ಳಲ್ಲ. ನಾನು ಇನ್ನೂ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಹೊರತು ಕಳ್ಕೊಳ್ಳೋಕೆ ಯಶವಣ್ಣ ಮಾಜಿ ಗ್ರಾಮ ಪಂಚಾಯತಿ ಏನೇನು ಮಾಡಬೇಕಂತ ಎಲ್ಲ ಕೇಶವಣ್ಣವ್ರಿಗೆ ಕೇಶವಣ್ಣವ್ರಿಗೆ ಇಷ್ಟು ಜನ ಸೇರಿಸಿ ಒಗ್ಗಟ್ಟಿಂದ ಮಾಡೋದು ಕಮಂಡಳಿ ಗ್ರಾಮಕ್ಕೆ ನಂಬರ್ 1. ಇಷ್ಟು ಜನ ಯುವಕರು ಇಟ್ಕೊಂಡವ್ರೆ, ಏಜ್ ಆಗಿರೋರು ಯಾರು ಇಟ್ಕೊಂಡಿಲ್ಲ. ಬರೀ ಯುವಕರೇ ಇಷ್ಟು ಜನ ಸಂಪಾದನೆ ಮಾಡೋದಂತೆ ಥಿಯೇಟರ್ ಸಗಾಡಿ ತೂಗ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸಿಟ್ಟಿಯ ಅಂದ ಎಲ್ಲರೂ ನಗಲೆಂದೇ.